ಈ ಅವತರಣಿಕೆಯ ಸ್ಮಾಲ್ ಬಾಸ್ ಸೀಸನ್ 0ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸುಸ್ವಾಗತ. ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸ್ಮಾಲ್ ಬಾಸ್. ಇದನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಸಿನಿಮಾ ನಾಯಕ ನಟ ಪ್ರಶಾಂತ್. ಮೈ ತುಂಬಾ ಜೋಶು, ಲೈಫ್ ಎಲ್ಲ ಖುಷು, ದಿನವೂ ಮಜಾ ಇದೆ. ತಲಮಾರು ಮಾಡೋ ತಲಮಾರಿ ನೋಡೋ, ದುಡ್ಡಿಂದ ತಾನೆ ದುನಿಯ ಬಿಸಿ ಇದೆ. ಜನ ಯಾರದೇ ಆದ್ರೂ ನಿಂಜೆವಿಗೆ ಇಳಿಸಿಬಿಡು. ಜನ ಕಾಂಚನ ಪೂಜೆ ಪ್ರತಿನಿತ್ಯ ಮಾಡಿಬಿಡು. ರಸಿಕ ಅಲ್ಲೊಬ್ಬ ಧನಿಕ ಇಲ್ಲೊಬ್ಬ ಇಂಪ್ರೂವಿಸ್ ಆದ್ರೆ ಕೋಟಿಗೊಬ್ಬ ಗೆಲ್ಲೋದು ಕಿಚ್ಚಿದೆ ನಿಮ್ಮೆಲ್ಲರ ಮನಸ್ಸು ಸೊಪ್ಪಗಿದೆ. ಈ ನಿಮ್ಮ ರಿಯಲ್ ರಿಯಾಲಿಟಿ ಶೋ ಸ್ಮಾಲ್ ಬಾಸ್ ಸೀಸನ್ 0ಗೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹತ್ರ ಇಟ್ಕೊಳ್ಳಿ. ಮೊದಲನೇದಾಗಿ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನನಗೆ ಎಷ್ಟೋ ಹಾಲಿವುಡ್ ಆಫರ್ಸ್ ಇದ್ರು, ನಿಮ್ಮೆಲ್ಲರ ಪ್ರೀತಿಯಿಂದ ಈ ಶೋ ನಡೆಸ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಹಾಗಾಗಿ ಸ್ವಾಮಿ, ನಿಮ್ಮೆಲ್ಲ ಪಿಕ್ಚರ್ ಫ್ಲಾಪ್ ಆಗಿ ಈ ಕೆಲಸ ಇಲ್ಲದೆ ಖಾಲಿ ಕೂತಿದ್ದೀರಾ. ಸುಮ್ಮನೆ ಎಲ್ಲ ಬಿಡಬೇಡಿ. ಮಾಡ್ತಿದೀವಪ್ಪ, ಅದಕ್ಕೂ ಗೊತ್ತಾಗ್ತದೆ. ಈಗ ಈ ಶೋ ಬಗ್ಗೆ ಒಂಚೂರು, ಸ್ಮಾಲ್ ಬಾಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಆದ್ರೂ ಒಂಚೂರು ಬಿಟ್ಟೆ ಕೊಟ್ಬಿಡ್ತೀನಿ. ಒಂದು ದೊಡ್ಡ ಮನೆ, ಒಂದಷ್ಟು ಜನ ಅವತಾರಗಳು ಅಂತ ಹೇಳ್ಬೋದು ಇವ್ರನ್ನ. ಅಷ್ಟು ಅವತಾರಗಳನ್ನ ಮನೆ ಸೇರಿಸಿರ್ತೀವಿ. ಅವರೆಲ್ಲ ಏನೇನು ಮಾಡ್ತಾರೆ, ಹೇಗೆ ಆಡ್ತಾರೆ ಎಲ್ಲ ಒಬ್ಬೊಬ್ಬರನ್ನಾಗಿ ನಿಧಾನವಾಗಿ ಕುತ್ಕೊಂಡು ನೋಡಿ. ಸೊ ಲೆಟ್ಸ್ ವೆಲ್ಕಮ್ ದ ಕಂಟೆಸ್ಟೆಂಟ್ಸ್. ಮೊದಲನೇ ಕಂಟೆಸ್ಟೆಂಟು ಇವರು ಮಂಡ್ಯದಿಂದ ಬಂದವರು. ಇವ್ರ ಹೆಸರು ಮುದ್ದೇಶ ಅಂತ. ಹೆಸರಿನಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾಕೆ ಇವರು ಫೇಮಸ್ ಅಂತ. ಇವರು ದಿನಕ್ಕೆ ಒಂದಲ್ಲ ಎರಡಲ್ಲ 100 ಮುದ್ದೆ ತಿಂತಾರಂತೆ. ಅದು ಎಷ್ಟು ನಿಜನೋ ಸುಳ್ಳು ಅವ್ರನ್ನೇ ಕೇಳ್ಬಿಡೋಣ. ಲೆಟ್ಸ್ ವೆಲ್ಕಮ್ ಮಂಡ್ಯ ಮುದ್ದೇಶ್. ವೆಲ್ಕಮ್ ಟು ದ ಶೋ ಮಂಡ್ಯ ಮುದ್ದೇಶ್ ಅವರೇ. ಥ್ಯಾಂಕ್ ಯು, ಧನ್ಯವಾದಗಳು ಪ್ರಶಾಂತ್ ಅವರೇ. ಶ್ಯೂರ್, ಆಲ್ ಮೈ ಪ್ಲೆಜರ್. ನನಗಿವತ್ತು ತುಂಬಾ ಖುಷಿ ಆಗ್ತಿದೆ ನೋಡಿ. ನಾವು ನಿಮ್ಮನ್ನ ಬರೀ ಮೂವಿಲಿ ಅಷ್ಟೇ ನೋಡ್ತಿದ್ವಿ, ಇವತ್ತು ನಿಮ್ ಜೊತೆ ಮಾತಾಡ್ತಾ ಇರೋದು ತುಂಬಾ ಸಂತೋಷ ಆಗ್ತಿದೆ. ನನಗೂ ಅಷ್ಟೇ ಸಂತೋಷ ಮಂಡ್ಯದಿಂದ ಮುದ್ದೇಶ್ ಅವರೇ. ಸೊ ಈ ಶೋ ಬಂದಿದ್ದೀರಾ, ಈ ಶೋ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, ಗೊತ್ತಿದ್ದೀರಾ ಅಂತ ಬಂದಿರಲ್ಲ. ಗೊತ್ತಿದೆ. ಬಂದಿದ ಮೇಲೆ ಗೆಲ್ಲೋ ಛಲ ಇದ್ದೇ ಇರುತ್ತೆ. ಗೆಲ್ತೀನಿ ಅಂತ ಅನ್ಕೊಂಡಿದ್ದೀರಾ? ನೋಡಿ ಪ್ರಶಾಂತ್ ಅವರೇ, ನಿಮ್ಗೆ ನನ್ನ ಬಗ್ಗೆ ಗೊತ್ತಿದೆ, ಆದ್ರೆ ನಮ್ಮ ಪ್ರೇಕ್ಷಕ ಬಾಂಧವರಿಗೆ ಒಂದ್ ಸ್ವಲ್ಪ ನನ್ನ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಅವರೇ ತಾನೇ ನನಗೆ ಸ್ಮಾಲ್ ಬಾಸ್ ಅಲ್ಲಿ ಗೆಲ್ಸೋದು. ಸೊ ಏನಪ್ಪಾ ಅಂದ್ರೆ, ನನ್ನ ಹೆಸರು ಮಾದೇಶ ಅಂತ. ನೀವ್ ಹೇಳ್ದಂಗೆ ಒಂದಲ್ಲ ಎರಡಲ್ಲ ಮೂರಲ್ಲ 100 ಮುದ್ದೆ ತಿಂದು ನಾನು ಗಿನ್ನಿಸ್ ರೆಕಾರ್ಡ್ ಮಾಡಿರೋದು ಸಾಮಾನ್ಯವೇ. ಅದಾದ್ಮೇಲೆ ನನ್ನ ಹೆಸರು ಮಾದೇಶ ಹೋಗಿ ಮುದ್ದೆ ಸಾರ್ ಬಿಡ್ತೀನಿ ನೋಡಿ. ಹಂಗ ನಾನೇನೋ ಅನ್ಕೊಂಡಿದ್ದೆ, ನಿಮ್ಮ ಹೆಸರು ಮುದ್ದೇಶ ಅಂತ ಅನ್ಕೊಂಡಿದ್ದೆ ನಾನು. ಸೊ ಹಾಗಾಗಿ ಎಲ್ಲರಿಗೂ ಫೇಮಸ್. ನಾನು ಮಂಡ್ಯ ಓಟ್ ಅಲ್ಲ, ಇಡೀ ಇಂಡಿಯಾದವ್ರು ಓಟ್ ಹಾಕಿ ನನಗೆ ಗೆಲ್ಲಿಸ್ತಾರೆ. ಸೊ ಹಾಗಾಗಿ ಡೌಟೇ ಬೇಡ, ನಾನೇ ಗೆಲ್ಲೋದು. ಅದು ಕಾನ್ಫಿಡೆನ್ಸ್ ಅಂದ್ರೆ. ಹಾಗೆ ಇರಲಿ ನಿಮ್ ಕಾನ್ಫಿಡೆನ್ಸ್. ಗೆಲ್ತಿದ್ದೀನಿ ಅಂತಿದ್ದೀರಾ. ಈ ಶೋಗೆ ಅಂದ್ರೆ ಗೊತ್ತಲ್ಲ, ಒಂದಲ್ಲ ಎರಡಲ್ಲ 1 ಕೋಟಿ ರೂಪಾಯಿ. ಏನ್ ಮಾಡ್ತೀರ 1 ಕೋಟಿ ರೂಪಾಯಿ? 1 ಕೋಟಿನಲ್ಲಿ
ಹೇಗಿದ್ರು ನಾನು ಮುದ್ದೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಅದಕ್ಕಾಗಿ ಒಂದು ಮುದ್ದೆ ಬೋರ್ಡ್ ಓಪನ್ ಮಾಡ್ತೀನಿ ನೋಡಿ. ಒಂದು ಮುದ್ದೆ ಬೋರ್ಡ್ ಓಪನ್ ಮಾಡಿ ಈಗ ಒಂದು ಯೋಗ ಡೇ ಗೊತ್ತಾ, ಮೋದಿ ಅವರು ಯೋಗ ಡೇ ಮಾಡಿದ್ದಾರೆ. ಗೊತ್ತಾಯ್ತು ನೋಡಿ, ಮುದ್ದೆ ಡೇ ಮಾಡೋಣ ಅಂತ. ಸೊ ತುಂಬಾ ಒಳ್ಳೆ ಆಲೋಚನೆ. ಸೊ ನೀವು ಅಂದ್ಕೊಂಡಿದ್ದೆಲ್ಲ ಸಾರ್ಥಕ ಆಗ್ಲಿ. ಈಗ ಮನೆ ಒಳಗೆ ಹೋಗೋ ಟೈಮ್ ಆಗಿದೆ, ಬಲಗಾಲಿಟ್ಟು ಒಳಗಡೆ ಹೋಗಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು. ಉದ್ದೇಶ ನೋಡೋರಲ್ಲ, ಮೊದಲನೇ ಅಭ್ಯರ್ಥಿ ಎಂತವ್ರು ಅಂತ. ಅದೇ ತರ ಎರಡನೇ ಇವ್ರ ಬಗ್ಗೆ ನಾನು ಹೇಳೋ ಬಿಡೋ ನನಗೆ ಗೊತ್ತಿಲ್ಲ. ಈ ಹುಬ್ಬಳ್ಳಿಯಲ್ಲಿ ದೊಡ್ಡ ನಾಟಕ ಮಂಡಳಿ ಇದೆ, ಹುಚ್ಚೇಶ್ವರ ನಾಟಕ ಮಂಡಳಿ ಅಂತ. ಆ ಹುಚ್ಚೇಶ್ವರ ನಾಟಕ ಮಂಡಳಿ ಸ್ಥಾಪಕರು ಇವರು. ನಟ ಭಯಂಕರ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಸೊ ಇವ್ರ ಹೆಸರು ನಟ ಭಯಂಕರ ಫಕೀರಪ್ಪ ಹಲ್ಗೆಮನೆ ಊರ್ಫ್ ಬಳೆ. ಸೊ ಲೆಟ್ಸ್ ವೆಲ್ಕಮ್ ಫಕೀರಪ್ಪ ಹಲ್ಗೆಮನೆ. ನಮಸ್ಕಾರ ನಮಸ್ಕಾರ ಎಲ್ರಿಗೂ ಏನ್ರಿ ಎಲ್ಲೋ ಇದ್ರಿ ಅನ್ಸುತ್ತೆ, ಏನೋ ಮಾಡ್ತಿದ್ರಿ ಅನ್ಸುತ್ತೆ, ಹಂಗೆ ಮಾಡ್ತೀರಾ? ಮೂರಿ ಪ್ರಶಾಂತ್ ಅನ್ನೋದು ಏನಾದಪ್ಪ ಅಂತಂದ್ರ ನಮ್ಮ ಊರಾಗ ನಾವು ದೊಡ್ಡ ನಾಟಕ ನಟಿಸಿದ್ವಿ, ಸಂಖ್ಯಾ ಬಾಳ ಅಂತೇಳಿ. ನಾಟಕ ಒಮ್ಮಿಂದೊಮ್ಮೆ ಮಾಲ್ಬಾಸಿಂದ ಕಾಲ್ ಬಂದ್ಬಿಡ್ತು. ನೋಡಿ ಕೇಳಿಸ್ತಾ ಇಲ್ಲ ಅಂತ. ಇನ್ನೇನೈತಿ, ಮಾಲ್ಬಾಸ್ಗಿಂತನೂ ನಾಟಕ ದೊಡ್ಡದ. ಅಡಿಯೋ ನಾವಂತ ಬಿಟ್ಟ ಸಿಟ್ಟು ಬಂದಿಟ್ಕೊಂಡು ಓಡಿದ ನೋಡಿ. ಬಾ 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 ಬಿಡ್ತೀರಾ? ಸಿಗೋ ಚಾನ್ಸ್ ಬಿಡ್ತೀರಾ ನೀವು ಅಲ್ವೇ? ಸೊ ಬಂದಿದ್ದೀರಾ, ಈ ಶೋ ಗೆಲ್ತೀನಿ ಅಂತ ಅನ್ಕೊಂಡಿದ್ದೀರಾ? ಪ್ರಶಾಂತ ನಾಟ ಭಯಂಕರ ಫಕೀರಪ್ಪನ ನಾನ ಗೆಲ್ಲುವೆ ಅಲ್ವೇ? ಎಲ್ಲ ಕಾನ್ಫಿಡೆನ್ಸ್ ನೋಡಿದ್ರೆ ಸಾಕು. ಇಷ್ಟೆಲ್ಲ ಲೆಕ್ಕ ಹಾಕೊಂಡ್ರು ಈ ಶೋ 1 ಕೋಟಿ ರೂಪಾಯಿ ಬರುತ್ತೆ ಅಂತ ಲೆಕ್ಕ ಹಾಕಿಕೊಂಡಿರ್ತೀರಾ. ಏನ್ ಮಾಡ್ಬೇಕು ಅಂತಿದ್ದೀರಾ ಅದನ್ನ? ಪಕ್ಕ ಮಾತ್ರ 1 ಕೋಟಿ ನನಗ ಬರುದು. ನೆಕ್ಸ್ಟ್ ಕೋಟಿ ಬಂದ ತಕ್ಷಣ ಏನಪ್ಪಾ ಅಂತ ಮಾಡ್ಬೇಕಂತೀನಿ ಅಂತಂದ್ರ ನಿಮ್ಗೆ ಎಲ್ಲಾರು ಗೊತ್ತಿರ್ಬೇಕು. ಕುಡ್ದಾವ ಮನಿ ಬಿಟ್ಟ, ಕುಡಿದವ ದೇಶಾನ ಬಿಟ್ಟ. ನಮ್ಮ ಮಗ ಸರ್ ಏನನ್ನು ತಿಳ್ಕೊಂಡ್ಬಿಟ್ರಿ. ಸೊ ಹಂಗ ಅದ್ರ ಸಲುವಾಗಿ ನಾವು ಏನ್ ಮಾಡ್ಬೇಕಂತೀವಿ ಅಂತಂದ್ರ ನಮ್ಮ ಕುಡುಗ ಸಮಾಜ ಮಂದಿಗೆ ಒಂದು ಫ್ರೀ ಟ್ಯಾಕ್ಸಿ ಸರ್ವಿಸ್ ಚಾಲು ಮಾಡ್ಬೇಕಂತ ಮಾಡಿ. ಅದು ಏನ್ ಮಾಡ್ತಾರಪ್ಪ ಅಂತಂದ್ರ ಅವ್ರಿಗೆ ಎಲ್ಲಿ ಬೇಕಾದ್ರಲ್ಲಿ ಇರ್ಲಿ ಕಾಲೇಜ್ಲಿ ನಮ್ಮ ಟ್ಯಾಕ್ಸಿ ಸರ್ವಿಸ್ಗೆ ಬರ್ತೈತಿ, ಕರ್ಕೊಂಡು ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಮತ್ತೆ ಅಷ್ಟಾದ್ರೆ ಪುಣ್ಯ ನೋಡಿ. ಅವ್ರವ್ರ ಮನೆಗೆ ಬಿಡೋದಿದ್ರೆ ಓಕೆ, ಅದು ತಪ್ಪಿ ಏನಾದ್ರು ಹಂಗೆ ಹಿಂಗೆ ಆಯ್ತು ಸ್ವಲ್ಪ ಅದ್ರ ಕಟ್ಕೊಂಡಾಗ್ಲಿ. ಓಕೆ, ಒಳ್ಳೆ ಆಲೋಚನೆ ಇದ್ದೀರಾ. ಮನೆ ಒಳಗೆ ಹೋಗೋ ಟೈಮ್ ಆಯ್ತು, ಹೋಗಿ ಬನ್ನಿ. ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ ಎಲ್ಲರಿಗೂ, ನನ್ನ ಓಟಾಕ್ರಿ. ಈಗ 3ನೇ ಪಾರ್ಟಿಸಿಪೆಂಟ್. ಇವರು ಕ್ರಿಕೆಟ್ ಆಡ್ತಾರಂತೆ ಅಷ್ಟೇ ನನಗೆ ಗೊತ್ತಿರೋದು. ಕ್ರಿಕೆಟ್ ಆಡೋದು ಒಂದು ಬಿಟ್ಟು ಇನ್ನೆಲ್ಲದಕ್ಕೂ ಫೇಮಸ್. ಇನ್ನೆಲ್ಲದು ಅಂದ್ರೆ ನಿಮ್ಗೆ ಏನು ಗೊತ್ತಾಗ್ಬಿಟ್ರೆ ಇಷ್ಟೊಳಗೆ. ಇವರು ಮಂಗಳೂರಿಂದ, ಇವ್ರ ಹೆಸರು ಮಂಗಳೂರು ಮಂಜುನಾಥ. ಲೆಟ್ಸ್ ವೆಲ್ಕಮ್ ಮಂಗಳೂರು ಮಂಜುನಾಥ್. ವೆಲ್ಕಮ್ ಟು ದ ಶೋ ಮಂಗಳೂರು ಮಂಜುನಾಥ್ ಅವರೇ. ಥ್ಯಾಂಕ್ ಯು ಪ್ರಶಾಂತ್ ಅವರೇ. ಮತ್ತೆ ಹೆಂಗ್ ನಡೀತದೆ ನಿಮ್ ಕ್ರಿಕೆಟ್ ಕ್ರಿಕೆಟ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ಮಾರಾರೆ, ಏನು ಚಿಂತೆ ಇಲ್ಲ ನಮಗೆ. ಕ್ರಿಕೆಟ್ ಒಂದು ಬಿಟ್ಟು ಇನ್ನೆಲ್ಲ ಚಿಂತೆ ಅಂತ ಕೇಳಿದೀನಿ. ಅದೇನೋ ಫಿಕ್ಸ್ ಮಾಡಕ್ ಹೋಗಿದ್ರಂತ. ಆ ಪಾಂಡುರಂಗನ ಮೇಲೆ ಆಣೆಗಳು ಹೇಳುತ್ತೇನೆ, ನನ್ನನ್ನು ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಸಿಕ್ಕಿಸಿ ಬಿಟ್ಟಿದ್ದಾರೆ. ನಿಮಗೆ ಚೇರ್ ಫಿಕ್ಸ್ ಮಾಡಲು ಬರಲ್ಲ ಅಂತ ಹೇಳಿದ್ರಿ. ಮನೆಯಲ್ಲಿ ಮುರಿದಿರೋ ಹೋಗಿರುವ ಚೇರ್ ಅನ್ನು ಫಿಕ್ಸ್ ಮಾಡಲು ಬರೋದಿಲ್ಲ, ಇನ್ನೆಂತ ಮ್ಯಾಚ್ ಫಿಕ್ಸಿಂಗ್ ಅಲ್ವೇ? ಪಾಪ ಏನೋ ಅಂದ್ಕೊಂಡಿದ್ದಾರೆ ಜನ, ಅಂದ್ಕೊಳ್ಳಿ ಬಿಡಿ ಅಲ್ವೇ? ಸೊ ಬಂದಿದ್ದೀರಾ, ಶೋ ಗೆಲ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಗೆಲ್ಲುವುದು ನಾನೇ. ಯಾದಕ್ಕಂದ್ರೆ IPL ಆಡುವವರೆಲ್ಲ ವೋಟ್ ಮಾಡಿದ್ದಾರೆ, ಗೆಲ್ಲುವುದಂತೂ ಖಂಡಿತ ಅಲ್ಲವೇ? ಅಲ್ವಾ? ಒಬ್ರ ಇಬ್ರ IPL ನೋಡೋರು 1000 ಲಕ್ಷ ಇದ್ದಾರೆ. ಗೆಲ್ತೀರಾ ಬಿಡಿ. ಅದು ಕ್ರಿಕೆಟ್ ಇಲ್ಲಿ ಗೆಲ್ತೀರ ಗೊತ್ತಿದೆ. ಸೊ ಗೆದ್ಮೇಲೆ 1 ಕೋಟಿ ರೂಪಾಯಿ ಏನ್ ಮಾಡ್ಬೇಕು ಅಂತಿದ್ದೀರಾ? 1 ಕೋಟಿ ಏನಾದರೂ ಬಂದರೆ ನಾನು MSL ಅನ್ನು ಸ್ಟಾರ್ಟ್ ಮಾಡಿಬಿಡುವೆ. MSL? ಅದೇನದು MSL? MSL ಗೊತ್ತಿಲ್ವಾ ನಿಮಗೆ? ಏನದು? ಮಂಗಳೂರು ಸೂಪರ್ ಲೀಗ್. ಮಂಗಳೂರು ಸೂಪರ್ ಲೀಗ್. ನಾ ಇನ್ನೇನು ಅನ್ಕೊಂಡಿದ್ದೆ. ಬರುತ್ತೀರಂದ್ರೆ ಹೇಳಿ, ನಿಮ್ಮನ್ನು ಟೀಮಲ್ಲಿ ಹಾಕೊಳ್ಳುವೆ. ನನ್ನನ್ನು ಫಿಕ್ಸ್ ಮಾಡಕ್ ಬರ್ತಾ ಇದ್ದಾರೆ. ಇರ್ಲಿ ಸದ್ಯಕ್ಕೆ ಬೇಡ. ಒಳ್ಳೆ ಪ್ಲಾನಲ್ಲಿ ಇದ್ದೀರಾ. ಮನೆ ಒಳಗೆ ಹೋಗೋ ಟೈಮ್ ಆಗಿದೆ. ಆಚೆ ಏನೇನೋ ಮಾಡಿ ಫಿಕ್ಸು ಅಂತ ತಲೆ ಕೆಡ್ಸ್ಕೊಂಡಿದ್ರಿ. ಇನ್ನು ಮುಂದೆ ಮನೆ ಒಳಗೆ ಅದು ಏನೇನು ಮಾಡ್ತಿರೋ ಗೊತ್ತಿಲ್ಲ. ಹೋಗ್ಬಿಟ್ಟು ಬನ್ನಿ, ನೋಡೋಣ. ಎಲ್ಲರೂ ನೋಡ್ತಾರೆ ನೀವು ಒಳಗಡೆ ಏನೇನು ಮಾಡ್ತೀರಾ ಅಂತೇಳಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಈಗ ಮುಂದಿನ ಕಂಟೆಸ್ಟೆಂಟ್. ಇವರು ನಾನು ಹೇಳೋದಕ್ಕಿಂತ ಅವ್ರ ಹೆಸರು ಹೇಳ್ಬಿಟ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ ಯಾರು ಅಂತೇಳಿ. ಇವ್ರ ಮೂವೀಸ್ ಥಿಯೇಟರ್ ನೋಡಲಿಲ್ಲ,
ಯೂಟ್ಯೂಬಲ್ಲೇ ಓಡ್ಬಿಡ್ತು. ಇವ್ರ ಹೆಸರು ಸ್ವಚ್ಛ ಸಂಕಟ್ ಅಂತೇಳಿ. ಈಗ ಬರ್ತಾರಲ್ಲ ನೋಡಿ ಹೆಂಗ್ ಆಡ್ತಾರೆ ಅಂತ. ಲೆಟ್ಸ್ ವೆಲ್ಕಮ್ ಸ್ವಚ್ಛ ಸಂಕಟ್. ಏನೋ ಬ್ರದರ್ ಹೆಂಗಿದ್ಯೋ? ಶುರು ಆಯ್ತು ನೋಡಿ ಅದು. ನೋಡ್ದೆ ಚೆನ್ನಾಗಿದೆ. ನಾವು ಮೂವಿನ ಅಷ್ಟೊಂದು ಟ್ಯಾಲೆಂಟ್ ಇನ್ವೆಸ್ಟ್ ಮಾಡಿ ನೋಡಿದ ಹಾಕಿ ಇನ್ವೆಸ್ಟ್ ಮಾಡಿ ಮೈಕ್ ಒಂಚೂರು ಹತ್ರ ಇಟ್ಕೊಂಡ್ಬಿಟ್ರೆ ಜನಗಳಿಗೂ ಕೇಳತ್ತೆ ನೀವು ಹೇಳೋದು ಅಲ್ವೇ? ನೋಡ್ದೆ ನಾವು ಮೂವಿನ ಯಾವ್ದು ಮೂವಿ? ಅಷ್ಟೊಂದು ಟ್ಯಾಲೆಂಟ್ ಎಲ್ಲ ಇನ್ವೆಸ್ಟ್ ಮಾಡಿ ಮೂವಿ ಮಾಡಿರೋದು ನೋಡ್ದೆ ನೀನು. ಮೊನ್ನೆ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತಲ್ಲ ಅದು. ನಾನ್ ನೋಡಿದೀನಿ, ಜನಗಳು ಎಷ್ಟು ನೋಡಿದಾರೋ ಗೊತ್ತಿಲ್ಲ. ನೋಡಿದಾರೆ ಅಂದ್ಕೊಳ್ಳೋಣ. ನನ್ನ ಮಗನ್ ಅದು ಇದು ಐಟಮ್ ಸಾಂಗ್ಗಳಿದ್ರೆ ಎಲ್ಲ ಹಚ್ಚಿ ನೋಡ್ತೀರಾ. ಟ್ಯಾಲೆಂಟ್ ಹಾಕಿ ಇನ್ವೆಸ್ಟ್ ಮಾಡಿದ್ರೆ ನೋಡಲ್ಲ. ಬಂದ್ಬಿಟ್ಟು ಪ್ರೋತ್ಸಾಹಿಸ್ಬೇಕು ಎಲ್ಲರೂ. ಒಂಚೂರು ಸಮಾಧಾನದಿಂದ ಇದ್ರೆ ಜನಗಳು ಓಟಿಂದ ನಿಮ್ಮನ್ನ ಗೆಲ್ಲಿಸ್ಬೋದೇನೋ ಅಂತ ಅಂದ್ಕೊಳ್ಳೋಣ. ಬಂದಿದ್ದೀರಾ ನೀ ಅಂತ ಅಂದ್ಕೊಂಡಿದ್ದೀರಾ ಇದನ್ನ ಇಷ್ಟೊಂದು? ಎಲ್ಲೋ ತಾನೇ ಗೆಲ್ಲೋದು. ನನ್ನ ಸೈನ್ಯ ಇದೆ, ಸ್ವಚ್ಛ ಸಂಕಟ್ ಸೈನ್ಯ. ಎಲ್ಲರೂ ವೋಟ್ ಮಾಡ್ತಾರೆ, ನಾನು ವೋಟ್ ಮಾಡ್ತಾರೆ. ಮಾಡ್ಲೇಬೇಕು. ಮಾಡ್ತಾ ಬಿಡಿ, ನೀವು ಇಷ್ಟ ಹೇಳಿದ್ಮೇಲೆ ಮಾಡ್ತಾ ಇರ್ತಾರೆ. ಒಳ್ಳೇದಾಗ್ಲಿ, ಬಂದಿದ್ದೀನಿ ಗೆಲ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಬರೋ ದುಡ್ಡನ್ನು ಏನ್ ಮಾಡ್ಬೇಕು ಅಂತಿದ್ದೀರಾ? ಒಂದು ಚೆನ್ನಾಗಿರೋ ಒಂದು ಫುಲ್ ಟ್ಯಾಲೆಂಟ್ ಇನ್ವೆಸ್ಟ್ ಮಾಡಿ ಒಂದು ಸ್ವಚ್ಛವಾಗಿರೋ ಒಂದು ಮೂವಿ ಮಾಡ್ತೀನಿ. ಮೂವಿ ಮಾಡಿ ಅದೇನೋ ಪ್ಲಾಸ್ಟಿಕ್ ಕೋಕಾ ಕೋಲಾ ಅಂತ ಹೇಳ್ತಿದ್ರೆ ಅದನ್ನು ಇಟ್ಕೊಂಡಿದ್ದೀರೇನೋ? ಅದೆಲ್ಲ ನನ್ನ ಟ್ಯಾಲೆಂಟು, ನನ್ನ ಸೈನ್ಯ ಇದೆ. ಕಂಡಿಡಿದಿದ್ದಾರೆ ಮಷೀನು. ಅವ್ರು ನೀವು ಬಾಟಲು ಕೋಕ್ ಪೆಪ್ಸಿ ಕುಡ್ದಿರೋದೆಲ್ಲ ಹೋಗ್ಬಿಟ್ಟು ಹಾಕ್ಬೇಕು. ಅದು ರೀಸೈಕಲ್ ಆಗುತ್ತೆ. ಯಾಕಂದ್ರೆ ದುಡ್ಡು ತೊಗೊಳ್ಳಿ, ಬೇಡ ಅಂದ್ರೆ ಡೊನೇಟ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇರಿ. ಅಲ್ಲಿ ಇಲ್ಲಿ ಬಿಸಾಕಂಗಿಲ್ಲ ಎಲ್ರು. ಒಳ್ಳೆ ಆಲೋಚನೆ ನೋಡಿ. ಮನುಷ್ಯ ಎಷ್ಟೇ ಕಟುವಾದ್ರೂ ಹೃದಯ ಒಂಥರ ಮೃದುನೆ. ಇಲ್ಲಿ ಒಳ್ಳೆ ಆಲೋಚನೆ ಇದ್ದೀರಾ. ಮನೆ ಒಳಗೆ ಹೋಗೋ ಟೈಮ್ ಆಯ್ತು. ಆಲ್ ದ ವೆರಿ ಬೆಸ್ಟ್ ಸ್ವಚ್ಛ ಸಂಕಟ್ ಅವರೇ, ಆಲ್ ದ ವೆರಿ ಬೆಸ್ಟ್. ಸೂಪರ್. ಈಗ ಮುಂದೆ ಇವ್ರು ಆಡ್ದಿರೋ ಭಾಷೆ ಇಲ್ಲ, ಹಾಡ್ದಿರೋ ಹಾಡಿಲ್ಲ ಅಂತ ಹೇಳ್ತಾರೆ. ಇವ್ರ ಹೆಸರು ಬೀಸ್ಮಾರ್ ಖಾನ್. ನೋಡಿ ಯಾವ ಭಾಷೆಯಲ್ಲಿ ಏನೇನ್ ಮಾಡ್ತಾರೆ ಅಂತ ನೋಡೇ ಬಿಡೋಣ. ಸೊ ಲೆಟ್ಸ್ ವೆಲ್ಕಮ್ ಬೀಸ್ಮಾರ್ ಖಾನ್. ವೆಲ್ಕಮ್ ಟು ದ ಶೋ ಬೀಸ್ಮಾರ್ ಖಾನ್ ಅವರೇ, ವೆಲ್ಕಮ್ ಟು ದ ಶೋ. ನಮ್ದಕ್ಕೇನು ಅದೇ ನಮ್ದಕ್ಕೆ ನನ್ನ ಭಾಷೆನೂ ಹಾಳು ಮಾಡ್ತಾರೆ ನೋಡಿ. ನಮ್ದಕ್ಕೆ ಪೂರಾ ಹೆಸರು ಇವ್ರು ಹೇಳೇ ಇಲ್ಲ. ನಮ್ದಕ್ಕೆ ಪೂರಾ ಹೆಸರು ಹೈದರಾಬಾದ್, ಸಿಕಂದರಾಬಾದ್, ಆಮೇಲೆ ಹುಮನಾಬಾದ್. ಅಷ್ಟಾದ್ರೆ ಹೇಳ್ತಿದ್ದೆ. ಜೈರಾಬಾದ್ ಇನ್ನೂ ಇದೆಯಾ? ಇನ್ನೂ ಇದೆ. ಚಾರ್ ಮಿನಾರ್, ಆಮೇಲೆ ಬಾಲಾ ಕಮಲ್, ಆಮೇಲೆ ಬಲ್ ಗುರಿಸ್, ಆಮೇಲೆ ಗೋಲ್ ಗುಮ್ಮಜ್, ಬೇಡ ಬಿಡ್ರಿ. बड़े कान, छोटे कान, 30 मार कान, उसका बेटा 20 मार कान. इस ಅವ್ರನ್ನ ಬಿಟ್ರಿ. ಸಾಕು, ನಮ್ದಕ್ಕೆ ಎಷ್ಟೇ ಹೆಸರು ಇರೋದು. ನೋಡಿದ್ರಲ್ಲ ಎಂತೆಂಥವ್ರು ಇದ್ದಾರೆ ಅಂತ. ಇಷ್ಟು ಇಟ್ಕೊಂಡ್ರಿ ಅಂದ್ರೆ ಇಷ್ಟು ಹೇಳ್ಕೊಂತಾರೆ. ಆದ್ರೂ ಈ ಶೋ ಅವರು ನಿಮ್ಮನ್ನ ಇಲ್ಲಿ ಕರ್ಸಿದ್ದಾರೆ ಅಂದ್ರೆ ತುಂಬಾ ಒಳ್ಳೆ ಟ್ಯಾಲೆಂಟ್ ಇರೋರು ನೀವು ಅಲ್ವೇ? ಮತ್ತೆ ಜನಕ್ಕೆ ಒಳ್ಳೆ ಪರಿಚಯ ಇರೋರು ನೀವು. ಹಂಗಾಗಿ ಕರ್ಸಿರ್ತಾರೆ. ಕರ್ಸಿದ್ಮೇಲೆ ನೀವು ಈ ಶೋ ಗೆಲ್ಬೇಕು ಅಂತಾನೆ ಬಂದಿರ್ತೀರಾ. ಗೆಲ್ತೀರಿ ಅಂತ ಅಂದ್ಕೊಂಡಿದ್ದೀರಾ? ಎಂತದ್ದು ಮಾತಾಡ್ತೀನಿ ನಮ್ದಕ್ಕೆ ನಾವೇ ಮುಂದಾಗೋದು. ಈಗ ನಮ್ದು ಆಡಿದೆ ನೋಡಿ, ಯಾರಿಗೆ ಆಗಿಬಿಟ್ಟಿದೆ. ಅದು ಯುಗಾಂಡ, ಸೌತ್ ಆಫ್ರಿಕಾ, ನೈಜೀರಿಯಾದಲ್ಲಿ ಬಹಳ ಫೇಮಸ್ ಆಗ್ಬಿಟ್ಟಿದೆ ಅಲ್ವೇ? ಆ ಜನ ಓಟ್ ಹಾಕ್ಬಿಟ್ರೆ ನಮ್ದಕ್ಕೆ ನಾವೇ ಗೆಲ್ಲೋದು. ಬಟ್ ಆ ಜನ ಇಲ್ವಲ್ಲ ಇಲ್ಲಿ ಓಟ್ ಹಾಕಕ್ಕೆ. ಈ ಜನನೇ ನೋಡ್ಬೇಕು ಅದನ್ನ. ಫೋರ್ಜಿಯಿಂದ ಹಾಕ್ಬಿಡ್ತಾರೆ. ಟೆಕ್ನಾಲಜಿ ಅಪ್ಗ್ರೇಡ್ ಆಗಿರ್ತೀರಾ ನೋಡಿ. ಸೂಪರ್. ಗೆಲ್ತೀನಿ ಅಂತ ಅಂದ್ಕೊಂಡಿದ್ದೀರಾ. ಬರೋ ದುಡ್ಡು ಒಂದಲ್ಲ ಎರಡಲ್ಲ 1 ಕೋಟಿ ರೂಪಾಯಿ. ಏನ್ ಮಾಡ್ಬೇಕು ಅಂತಿದ್ದೀರಾ? ನಮ್ದಕ್ಕೆ ಹೆಸರು ಬಂತ ನಿಮ್ದು? ಯಾರದು? ಯಾರೋ ಜೋಯಿಶ್ ಅಂತಿದ್ರಿ? ಭೀಮಾ ಹುಸೇನ್ ಜೋಯಿಸ್. ಅವ್ರ ಶಿಷ್ಯನ ನೀವು? ಹೌದು. ಏನ್ ಮಾಡ್ಬಿಡ್ತೀವಿ ಅಂದ್ರೆ ಅವ್ರಿಗೆ ಹೆಸರುದಾಗ ಒಂದು ದೊಡ್ಡ ಅವಾರ್ಡ್ ಕೊಟ್ಬಿಡ್ತೀವಿ. ಈಗ ನೋಡಿ, ಇಂಗ್ಲಿಷ್ ನಲ್ಲಿ ಗರಾಮಿ ಅವಾರ್ಡ್ ಇದೆಯಲ್ಲ, ಹಂಗೆ ನಮ್ದಕ್ಕೆ ಈ ಇಂಡಿಯಾದಲ್ಲಿರೋ ಎಲ್ಲ ಬಾತ್ರೂಮ್ ಸಿಂಗರ್ಗೆ ಒಂದು ಅವಾರ್ಡ್ ಕೊಟ್ಬಿಡ್ತೀವಿ ನಮ್ಮ ಗುರು ಹೆಸರು. ಆಲೋಚನೆ. ಅವ್ರ ಬಗ್ಗೆ ಯಾರು ಯೋಚನೆ ಮಾಡಿರ್ತಾರ ನಿಮ್ಮನ್ ಬಿಟ್ರೆ ಅಲ್ವೇ? ತುಂಬಾ ಒಳ್ಳೆ ಯೋಚನೆ. ಮನೆ ಒಳಗೆ ಹೋಗೋ ಟೈಮ್ ಆಯ್ತು. ಆಚೆ ಏನೇನ್ ಮಾಡಿದ್ರು, ಹೊರಗಡೆ ಅದನ್ನೇ ಮಾಡ್ತೀರೇನೋ ಅಂತ ಭರವಸೆ ಮೇಲೆ ಕಳಿಸ್ತಾ ಇದ್ದೀನಿ. ಆಲ್ ದಿ ವೆರಿ ಬೆಸ್ಟ್.
ठीक है जी फिर मिलेंगे ಫಿರ್ ಮಿಲೆಂಗೆ ನೋಡಿದ್ರಲ್ಲ ಎಂತೆಂತ ಅಂತ. ಈಗ ಇನ್ನೊಬ್ಬರಿದ್ದಾರೆ ಅವತಾರ ಪುರುಷರು. ಈ ನಮ್ಮ ಬೆಂಗಳೂರಲ್ಲ ಅದ್ರ ಪಕ್ಕ ಒಂದು ಶ್ರೀರಾಮ್ಪುರ ಅಂತಿದೆ. ಆ ಶ್ರೀರಾಮ್ಪುರದಲ್ಲಿ ಒಂದು ದೊಡ್ಡ ಆಶ್ರಮ. ಆ ಆಶ್ರಮದಲ್ಲಿ ಏನೇನು ನಡೆಯುತ್ತೋ ಯಾರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಜನ ಏನನ್ನ ಹೇಳ್ತಾರೆ ಅದು ಇದು ನಡೆಯುತ್ತೆ ಅಂತ. ಆ ಆಶ್ರಮದ ಸ್ಥಾಪಕರು ಇವ್ರ ಹೆಸರು ಈಗಾಗಲೇ ಗೆಸ್ ಮಾಡಿರ್ತೀರಾ, ನಿದ್ರಾನಂದ ಸ್ವಾಮಿಗಳು ಅಂತ. ಲೆಟ್ಸ್ ವೆಲ್ಕಮ್ ನಿದ್ರಾನಂದ ಸ್ವಾಮಿಗಳು. ವೆಲ್ಕಮ್ ಟು ದ ಶೋ ನಿದ್ರಾನಂದ ಸ್ವಾಮಿಗಳೇ. ಪ್ರಶಾಂತ್ ಅವರೇ, ಎಲ್ಲ ಆರಾಮೇ? ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾವ ನೋಡಿ, ನಾನು ಈ ಸ್ಮಾಲ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಮೊದಲು ಪ್ರೇಕ್ಷಕರಿಗೆಲ್ಲ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ಈಗೆಲ್ಲ ಸ್ವಾಮೀಜಿಗಳು ಅಂದರೆ ಆ ಕಳ್ಳ ನಿತ್ಯಾನಂದ ಸ್ವಾಮಿ ಥರ ಅನ್ನೋ ತಪ್ಪು ಅಭಿಪ್ರಾಯ ಇದೆ. ನಾನು ಅವನಲ್ಲ. ನಾನು ನಿದ್ರಾನಂದ ಸ್ವಾಮಿ. ನಿದ್ರಾಯೋಗದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿರುವ ನಮ್ಮ ಗುರುಗಳಾದ ಪರಮಾನಂದ ಸ್ವಾಮಿಗಳ ಪಕ್ಕ ಶಿಷ್ಯ ನಾನು. ಎಲ್ಲರೂ ಗೊತ್ತಾಗುತ್ತೆ. ಒಂಚೂರು ಸ್ವಲ್ಪ ಹೊತ್ತಾಗ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ನೋಡಿ, ನಮ್ಮ ಶಿಷ್ಯರು ಮತ್ತೆ ನಮ್ಮ ಆಯುರ್ವೇದ ವಸ್ತುಗಳನ್ನು ಉಪಯೋಗಿಸುವಂತ ಗ್ರಾಹಕರು ಓಟ್ ಮಾಡಿದ್ರೆ ಸಾಕು, ನಾನೇ ಗೆಲ್ಲೋದು. ಅದ್ರಲ್ಲೂ ನಾವೇ ಒಂದು ಹೊಸ ಆಯುರ್ವೇದ ಔಷಧಿ ಬಿಟ್ಟಿದ್ದೀವಿ. ಅದು ಪುತ್ರ ಜೀವಿಕ ಅಂತ. ಅದೇನ್ ಮಾಡುತ್ತೆ? ಅದೆಲ್ಲ ಜಗತ್ತು ಕೇಳಿ. ಹೌದೇನ್ರಿ? ಆ ಔಷಧಿ ತಗೊಂಡು ಓಟ್ ಹಾಕಿದ್ರೆ ಸಾಕು, ಪಕ್ಕ ನಾನೇ ಗೆಲ್ಲೋದು. ಅಯ್ಯೋ ಏನ್ ಕಾನ್ಫಿಡೆನ್ಸ್, ಏನ್ ಕತೆ? ನೀವು ನಡೆಸ್ತಾ ಇರೋದು ನಿಮ್ಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿರುತ್ತಲ್ವೇ? ಹೇಳ್ತೀನಿ ಅಂತ ಹೇಳ್ತಿದ್ದೀರಿ. 1 ಕೋಟಿ ರೂಪಾಯಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? 1 ಕೋಟಿ ರೂಪಾಯಿ ಬಂದ್ರೆ ನೋಡಿ, ಈ ನಿದ್ರಾ ಸಮಾಧಿ ಯೋಗ ಇದೆಯಲ್ಲ, ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯಗೊಳಿಸ್ತೀನಿ, ಮೂಲೆ ಮೂಲೆಗೆ ತಲುಪಿಸ್ತೀನಿ. ನೋಡಿ, ಇವತ್ತಿನ ನಮ್ಮ ಜೀವನ ಶೈಲಿಗೆ ನಿದ್ರೆ ತುಂಬಾ ಅವಶ್ಯಕ. ಜನಗಳು ನಿದ್ರೆ ಇಲ್ಲೇ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಬೇಕಾದ್ರೆ ನಮ್ಮ ಸೈಂಟಿಸ್ಟ್ ಚಿದಾನಂದ ಅವ್ರನ್ನ ಕೇಳಿ. ಹೌದೇನ್ರಿ? ಅಥವಾ ಮೊನ್ನೆ ನಮ್ಮಲ್ಲಿ ಟ್ರೈನಿಂಗ್ ಪಡೆದು ಈಗ ಎಲ್ಲೆಂದರಲ್ಲಿ ನಿದ್ರೆ ಮಾಡುತ್ತಿರೋ ಇಂಡಸ್ಟ್ರಿಯಲಿಸ್ಟ್ ಸುನಿಲ್ ಅವ್ರನ್ನ ಕೇಳಿ. ಅದೆಲ್ಲರಿಗೂ ಗೊತ್ತು ಬಿಡಿ, ಅವ್ರು ಬಿಟ್ಟು ಹೇಳಿ. ಅವ್ರು ಭಾರಿ ಫೇಮಸ್ ಎಲ್ಲ ಫೇಮಸ್ ಮಾಡೋದು. ನಿಜ ತುಂಬಾ ಒಳ್ಳೇದಾಗ್ಲಿ. ಈ ಶೋ ಬಂದಿದ್ದೀರಾ, ಗೆಲ್ತೀನಿ ಅಂತ ಹೇಳ್ತಿದ್ದೀರಾ, 1 ಕೋಟಿ ರೂಪಾಯಿ ಏನ್ ಮಾಡ್ಬೇಕು ಅಂತಾನು ಆಲೋಚನೆ ಇದ್ದೀರಾ. ತುಂಬಾ ಒಳ್ಳೇದಾಗ್ಲಿ. ಬೆಸ್ಟ್. ನೋಡಿದ್ರಲ್ಲ ಎಂತೆಂಥವ್ರು ಬಂದಿದ್ದಾರೆ, ಹೆಂಗೆ ಆಡೋರು ಬಂದಿದ್ದಾರೆ. ಆಚೆ ಹೆಂಗೆ ಆಡಿದ್ರು, ಈ ಒಳಗಡೆ ಹೆಂಗೆ ಆಡ್ತಾರೆ ಅಂತ ನೋಡಬೇಡ. ಲೆಟ್ಸ್ ಸಿ. ಸ್ಮಾಲ್ ಬಾಸ್ ಸರ್ಪ್ರೈಸ್ ಎಂಟ್ರಿ ಆಗಿ ಬರುತ್ತಿದ್ದಾರೆ ಗಾದೆ ಗಂಗಣ್ಣ ಪ್ರಶಾಂತ್. ಸರ್ಪ್ರೈಸ್ ಎಂಟ್ರಿ ಬೇರೆ ಇದೆಯೇ? ನೋಡಿ, ನಮ್ಗೆ ಗೊತ್ತೇ ಇಲ್ಲ. ನೋಡಿ, ಇವರು ಗೊತ್ತು. ನೀವು ಯಾವಾಗ ಸರ್ಪ್ರೈಸ್ ಎಂಟ್ರಿ ಆಗಿ ಬಂದ್ಬಿಡಿ? ನನಗೆ ಗೊತ್ತಿರಲಿಲ್ಲ. ಶಬಾಷ್. ಇವ್ರ ಬಗ್ಗೆ ಒಂಚೂರು ಹೇಳ್ಬೇಕು ಅಂದ್ರೆ, ಮಾತಾಡೋದಂತ ಮನುಷ್ಯ. ಆಡ್ದಿರಾ ಮಾತು ಬಿಟ್ರೆ ಬರೀ ಗಾದೆಗಳು. ಸೊ ನಿಮ್ ಬಗ್ಗೆ ಇಷ್ಟ ಬೀಟಿಗೆ ಕೊಟ್ಟಿದ್ದೀನಿ, ಒಂಚೂರು ಮರ್ಯಾದೆ ಉಳಿಸ್ಬಿಡಿ ಅಲ್ವೇ? ಬಂದಿದ್ದೀರಾ, ಈ ಶೋ ಗೆಲ್ತೀನಿ ಅಂತ ಅನ್ಕೊಂಡಿದ್ದೀರಾ? ನಾನು ಈ ಶೋದ ಸ್ಪೆಷಲ್ ಟ್ಯಾಲೆಂಟ್ ಪರ್ಸನ್. ಯಾಕೆ ಅಂದ್ರೆ ಹೆಂಗೆ ಹೇಳಿ, ಈಗಿನೂ ಹೇಳಿದೆ, ಅದು ಬಿಟ್ಟು ಬೆಲ್ಲ ಇದ್ದ ಕಡೆ ನೊಣ ಹೆಂಗ್ ಹೋಗುತ್ತೆ, ಹಾಗೆ ನನ್ನ ಗಾದೆಗಳು ಕೇಳಿ ಸಮಸ್ತ ಕನ್ನಡಿಗರು ಸಂತೋಷಗೊಳ್ತಾರೆ. ಆ ಸಂತೋಷದಿಂದ ನನಗೆ ಓಟ್ ಹಾಕೋದು. ನಿಜ ನೋಡಿ, ಒಂದಾಗ್ಲೇ ಬಂದ್ಬಿಡ್ತು, ಇನ್ನು ಎಷ್ಟಿದಾವೋ ಯಾರಿಗೆ ಗೊತ್ತು ಅಲ್ವೇ? ಹೌದು. ಪ್ರೈಸ್ ಮನಿ ಅಂತೂ ಗೊತ್ತಿರೋದು ನಿಮಗೆ. ಎಲ್ಲಿಂದ ಬಂದಿರೋ ನಿಮ್ಮ ಪ್ರೈಸ್ ಮನಿ ಲೆಕ್ಕ ಹಾಕ್ತಿರ ಇರ್ತೀರ ಅಲ್ವೇ? ಆ ದುಡ್ಡನ್ನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು 1 ಕೋಟಿ ಗೆದ್ರೆ ಒಂದು ಯೂನಿವರ್ಸಿಟಿ ತೆಗೆಯೋಣ ಅಂತ ಇದ್ದೆ. ಅದೇನದು? ಏನ್ ಮಾಡಿದ್ರು? ಗಾದೆ ಗಂಗಣ್ಣ ಅಂದ್ರೆ ಹೆಸರು ಹಳೇದಾಗುತ್ತೆ, ಅದ್ರ ಬದಲು ಗಾದೆ ಗ್ಯಾಂಗ್ಸ್ ಅಂತ ಒಂದು ಹೊಸ ಯೂನಿವರ್ಸಿಟಿ ತೆಗೆಯೋಣ ಅಂತ. ಅದರಲ್ಲಿ ಹೊಸ ತರದ್ದು ಗಾದೆಗಳು ಕಾಣ್ಬೇಕು. ಯಾವ ತರ ಅಂದ್ರೆ, 3G ಹೋದ ಮಾನ 4G ಕೊಟ್ಟರು ಬರೋಲ್ಲ. ಟೆಕ್ನಾಲಜಿ ತಕ್ಕಂಗೆ ಅಪ್ಗ್ರೇಡ್ ಆಗ್ತಾರಪ್ಪ ಜನ. ಇರ್ಲಿ ಒಳ್ಳೆ ಯೋಚನೆ. ಮನೆ ಒಳಗೆ ಹೋಗೋ ಟೈಮು, ಸರ್ಪ್ರೈಸ್ ಎಂಟ್ರಿ ಬೇರೆ. ನೋಡಿ ಏನೇನು ಮಾಡ್ತೀರಾ ಒಳಗಡೆ ಹೋದ್ಮೇಲೆ ಅಂತ. ಆಲ್ ದ ವೆರಿ ಬೆಸ್ಟ್. ನೋಡಿ, ನನಗೆ ಗೊತ್ತಿಲ್ಲದೇನೆ ಒಂದೊಂದು ಪಾರ್ಟಿಸಿಪೇಟ್ನ ನಮ್ಮ ಡೈರೆಕ್ಟರ್ ರೆಡಿ ಮಾಡ್ತಾರೆ. ವೆರಿ ಗುಡ್. ಸೊ ಆಚೆ ಏನಾಗುತ್ತೆ ಅಂತ ನೋಡಿದ್ರಿ, ಒಳಗಡೆ ಏನಾಗುತ್ತೆ ಅಂತ ನೋಡಬೇಡ.
ಸ್ಮಾಲ್ ಬಾಸ್, ಸ್ಮಾಲ್ ಬಾಸ್, ಸ್ಮಾಲ್ ಬಾಸ್, ಸ್ಮಾಲ್ ಬಾಸ್ ಎಲ್ಲರನ್ನೂ ಈಗ ಲಿವಿಂಗ್ ರೂಮ್ಗೆ ಬರಬೇಕೆಂದು ಈ ಮೂಲಕ ಆದೇಶಿಸುತ್ತಾರೆ. ಈಗ ಸ್ಮಾಲ್ ಬಾಸ್ ಒಂದು ವಿಶೇಷ ಟಾಸ್ಕ್ ಅನ್ನು ನೀಡುತ್ತಿದ್ದಾರೆ. ಎಲ್ಲ ಸ್ಪರ್ಧಿಗಳಿಗೂ ಸ್ಮಾಲ್ ಬಾಸ್ ಒಗಟುಗಳನ್ನು ಕೇಳುತ್ತಾರೆ. ಅದಕ್ಕೆ ಸರಿಯಾಗಿ ಉತ್ತರಿಸಬೇಕು. ಸರಿಯಾಗಿ ಉತ್ತರಿಸದ ಸ್ಪರ್ಧಿಗಳು ನಾಮಿನೇಷನ್ ಅಥವಾ ಎಲಿಮಿನೇಷನ್ಗೆ ಅರ್ಹರಾಗಿರುತ್ತಾರೆ ಎಂದು ಈ ಮೂಲಕ ಸ್ಮಾಲ್ ಬಾಸ್ ತಿಳಿಸುತ್ತಾರೆ. ಮೊದಲನೆಯದಾಗಿ, ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ. हाँ मैं बोलता जी इसका मैं बोलता हूँ बोलो जी। तो क्या है उसको आंग आंग कर्ण 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 ಸರಿಯಾದ ಉತ್ತರ, ಕಾಸಿನ ಕುದುರೆಗೆ ಬಾಲದ ಲಗಾಮು. ನಂಗೊತ್ತು, ಸೂಜಿದಾರ. ಸರಿಯಾದ ಉತ್ತರ, ಇತ್ತಲು ನುಂಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವ ನಾನ್ಯಾರು? ಏನ್ರಿ ಕೊಯ್ತಾ ಇದ್ದಾರೆ ಇವರು? ತಂಬೂರಿನ ತಪ್ಪು. ಪ್ರೇಕ್ಷಕರು ಇದನ್ನು ಉತ್ತರಿಸಬಹುದೇ? ಇದ್ದಲು ನುಂಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವ ನಾನ್ಯಾರು? ಉತ್ತರ ರೈಲು. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲು ಇಲ್ಲ. ಏನಿದು? ಗೊತ್ತು ನನಗೆ, ಮೊಟ್ಟೆ. ಸರಿಯಾದ ಉತ್ತರ, ಬಂಗಾರದ ಗುಬ್ಬಿ ಬಾಲದಿಂದ ನೀರು ಕುಡಿಯುತ್ತದೆ. ಬಾಲದಿಂದ ನೀರು ಕುಡಿಯುತ್ತಾ? ದೀಪ. ಸರಿಯಾದ ಉತ್ತರ, ಹಬ್ಬ ಹಬ್ಬ ಬಂತು, ಸಿಹಿ ಕಹಿ ಎರಡೂ ತಂತು. ಹಬ್ಬ ಅಂದ್ರೆ ಮುಗಿದ್ರೆ ಯುಗಾದಿನ ಸರಿಯಾದ ಉತ್ತರ, ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ. ಟೋಪಿ ಅಂದರೆ ಹೆಲ್ಮೆಟ್. ತಪ್ಪು ಉತ್ತರ. ಪ್ರೇಕ್ಷಕರು ಇದನ್ನು ಹೇಳಬಹುದೇ? ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ. ಉತ್ತರ ಬದನೆಕಾಯಿ. ಇಲ್ಲಿಗೆ ಈ ಟಾಸ್ಕ್ ಮುಕ್ತಾಯವಾಯಿತೆಂದು ಸ್ಮಾಲ್ ಬಾಸ್ ತಿಳಿಸುತ್ತಾರೆ. ಸ್ಮಾಲ್ ಬಾಸ್ ಈಗ ಔಟ್ ಮಾಡುವ ಸಮಯ. ಸ್ಮಾಲ್ ಬಾಸ್ ನಿಯಮದ ಆದೇಶದ ಮೇರೆಗೆ ಈ ಮನೆಯಿಂದ ಇಬ್ಬರನ್ನು ಹೊರಹಾಕಲಾಗುವುದು. ಆದರೆ ಇದರ ಫಲಿತಾಂಶವನ್ನು ಸ್ಮಾಲ್ ಬಾಸ್ ಮುಂದಿನ ಟಾಸ್ಕ್ ಆದ ನಂತರ ತಿಳಿಸುತ್ತಾರೆ. ಅದರಲ್ಲಿ ಸರ್ಪ್ರೈಸ್ ಎಕ್ಸಿಟ್ ಇರಬಹುದು ಎಂಬುದನ್ನು ಸ್ಮಾಲ್ ಬಾಸ್ ತಿಳಿಸುತ್ತಾರೆ. ಸ್ಮಾಲ್ ಬಾಸ್ ಪ್ರೇಕ್ಷಕರು ತಮಗೆ ಇಷ್ಟವಾದ ಸ್ಪರ್ಧಿಗಳಿಗೆ ವೋಟ್ ಮಾಡಬಹುದು ಎಂದು ಈ ಮೂಲಕ ಕೇಳಿಕೊಳ್ಳುತ್ತಾರೆ. ಎಲ್ಲ ಸ್ಪರ್ಧಿಗಳಿಗೂ ಕೆಲವು ಗ್ರೂಪ್ ಟಾಸ್ಕ್ ನೀಡಿದ್ದಾರೆ. ಅವರು ಯಾವುದನ್ನು ಚೂಸ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ ಎಂಬುದನ್ನು ಈ ಸಣ್ಣ ಬ್ರೇಕ್ನ ನಂತರ ನೋಡೋಣ. ಮಮ್ಮಿ ಅದನ್ನ ಕಟ್ ಮಾಡಿ ನೋಡ್ತಾರೆ. ನನಗೆ ನೋಡಿದ್ರೆ ಗೊತ್ತಾಗುತ್ತೆ. ಏನೇನ ಮಮ್ಮಿ ಇದು ಹೆಲ್ದಿ ಅಂತ ಹೇಳ್ತಾರೆ. ಚೆಕಪ್ಪ, ಡೋಂಟ್ ವರಿ, ಇದು ಓಕೆ. ಬೇರೆ ಏನಾದ್ರೂ? ಹಾಲು, ಅಮ್ಮ ತಗೊಳ್ಳೋ ಹಾಲು. ಶಾಪಿಂಗ್ ನಾವ್ ಹೇಳಿದ್ವಿ ಇದು ವಾಪಸ್ ಕೊಡ್ಬೇಕು. ಇದು ಪರ್ಫೆಕ್ಟ್. ಟೆಟ್ರಾ ಪ್ಯಾಕ್ ನೋಡ್ ತಗೊಂಡ್ರಾ? ನನ್ನ ಫ್ಯಾಮಿಲಿಗೆ ಗೊತ್ತು, ಹಾಲಿನ ವಿಷಯದಲ್ಲಿ ನಾನು ಟೆಟ್ರಾ ಪ್ಯಾಕ್ ಪೇಪರ್ ಪ್ಯಾಕೇಜಸ್ ನಲ್ಲಿ ಬರುವ ನಂದಿನಿ ಮಿಲ್ಕ್ನೇ ನಂಬೋದು. ಇದು ನಿಜವಾಗ್ಲೂ ಗಟ್ಟಿ ಮತ್ತು ಕ್ರೀಮಿ. ಕ್ವಾಲಿಟಿಯಲ್ಲಿ ರಾಜಿ ಇಲ್ಲ, ಅಂದ್ರೆ ಹಾಲು ಟೆಟ್ರಾ ಪ್ಯಾಕ್ ನಲ್ಲಿ. ಡ್ಯಾಡಿ ನೆಕ್ಸ್ಟ್ ಟೈಮ್ ನೀವು ಹಾಲು ಮಾತಾಡ್ತಾನೆ, ಬಾಕಿ ಮಮ್ಮಿ ತರ್ತಾರೆ. ಡೋಂಟ್ ವರಿ. ಸ್ಮಾಲ್ ಬಾಸ್ ಈ ಮೊದಲು ಕಂಟೆಸ್ಟೆಂಟ್ಗಳಿಗೆ ನೀಡಿದ ಕೆಲವು ಟಾಸ್ಕ್ಗಳಲ್ಲಿ ಅವರು ಈಗ ಒಂದು ಗ್ರೂಪ್ ಟಾಸ್ಕ್ ಎಕ್ಸ್ಪ್ರೆಷನ್ ಲೆಸ್ ಡಾನ್ಸ್ ಅನ್ನು ಆಯ್ಕೆ ಮಾಡಿದ್ದಾರೆ. ನಿಮ್ಮ ಮುಂದೆ ಗ್ರೂಪ್ ಟಾಸ್ಕ್ ಎಕ್ಸ್ಪ್ರೆಷನ್ ಲೆಸ್ ಡಾನ್ಸ್.
ಸಿಂಗಾರ ಮಾಡಿ ಕಣ್ತುಂಬ ಖಾಲಿ ವಾಟ್ರು ಬಾಟ್ಲಿ ಹಾಗೆಲ್ಲ ಇತ್ತು ಆಚೆಗಾಕೋಳೆ ಬೈತು ಖಾಲಿ ವಾಟ್ರು ಬಾಟ್ಲಿ ಹಾಗೆಲ್ಲ ಇತ್ತು ಆಚೆಗಾಕೋಳೆ ಬೈತು ಕಣ್ ತುಂಬ ನೀರು ಬಾಯಿ ತುಂಬ ಬೀರು ಕಣ್ ತುಂಬ ನೀರು ಬಾಯಿ ತುಂಬ ಬೀರು ನಿಜವಾಗ್ಲು 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 ಬಾರು ಗಂಡ್ಮಕ್ಳ ತಬರು ಗಂಡ್ಮಕ್ಳ ತಬರು ಗಂಡ್ಮಕ್ಳ ತಬರು ಗಂಡ್ಮಕ್ಳ ತಬರು ಗಂಡ್ಮಕ್ಳ ತಬರು ये ज़मीन आसमां ये ज़मीन आसमां हमारा कल हमारा आज हमारा कल हमारा आज बुलंद भारत की बुलंद तस्वीर हमारा बाजार हमारा बाजार हमारा बाजार हमारा बाजार ಎಲ್ಲಿರುವೆ ಮನವ ಕಾಡುವುದು ಹಸಿವೆ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ತೀರಿನಲ್ಲಿ ಅಲೆಯುವುದಿಲ್ಲ ಭೂಮಿ ಮೇಲೆ ಭೂಮಿಗುಲ್ಲ ಮನಸೆಳೆದನಲ್ಲ ಕೊಟ್ಟನಲ್ಲ ಮನಸೆಳೆದನಲ್ಲ ಕೊಟ್ಟನಲ್ಲ ಕೆನ್ನೆ ಮೇಲೆ ಪ್ರೇಮ ಗುಂಗುರ ಇದೇ ನಾಳೆ ಇದೇ ಮಾತೆ ಇದೆಂದು
ಸ್ಮಾಲ್ ಬಾಸ್. ಈಗ ಮೊದಲೇ ಹೇಳಿದಂತೆ ಎಲಿಮಿನೇಷನ್ ಸಮಯ. ಎಲ್ಲ ರೀತಿಯ ಒಂದು ಅಳತೆಯಿಂದ ಈ ದಿನ ಸ್ಮಾಲ್ ಬಾಸ್ ಮನೆಯಿಂದ ಹೊರ ಹೋಗುತ್ತಿರುವ ಸ್ಪರ್ಧಿಗಳು ಯಾರೆಂದರೆ ಮಂಗಳೂರು ಮಂಜುನಾಥ್ ಹಾಗೂ ಸ್ವಚ್ಛ ಸಂಕಟ್ ಅವರು. ಮಂಗಳೂರು ಮಂಜುನಾಥ್ ಹಾಗೂ ಸ್ವಚ್ಛ ಸಂಕಟ್. ಸ್ಮಾಲ್ ಬಾಸ್, ಇದು ಅನ್ಯಾಯ. ಇಲ್ಲೇ ಏನೋ ಮ್ಯಾಚ್ ಫಿಕ್ಸಿಂಗ್ ಇದೆ ಮಾರಾರೆ. ನೀವು ಮಂಗಳೂರಿಗೆ ಬನ್ನಿ, ನೋಡಿಕೊಳ್ಳುತ್ತೇನೆ. ಮಂಜುನಾಥ್ ಅವರೇ, ನೀವು ಎಡಭಾಗದ ಬಾಗಿಲಿನಿಂದ ಹೊರ ನಡೆಯಬಹುದು. ಸ್ವಚ್ಛ ಸಂಕಟ್ ಅವರೇ, ಸ್ಮಾಲ್ ಬಾಸ್ ಬಗ್ಗೆ ಏನಾದರೂ ಹೇಳುವುದಿದೆಯೇ? ಅವ್ರೇನು ಗೆಲ್ಸ್ತಾರ? ಟ್ಯಾಲೆಂಟ್ ಪ್ರತಿಭೆಗೆ ಕಿಮ್ಮತ್ತೇ ಇಲ್ಲ ಇಲ್ಲಿ. ಸ್ವಚ್ಛ ಸಂಕಟ್ ಅವರೇ, ನೀವು ಬಲಭಾಗದ ಬಾಗಿಲಿನಿಂದ ಹೊರ ನಡೆಯಬಹುದು. ಈಗ ಸ್ಮಾಲ್ ಬಾಸ್ ರಿಯಾಲಿಟಿ ಶೋ ಸೀಸನ್ 0ನ ವಿಶೇಷ ಕಾರ್ಯಕ್ರಮ. ಮುಂದೆ ನಿಮ್ಮನ್ನ ನೀವು ಸೇವ್ ಮಾಡಿಕೊಳ್ಬೇಕು ಅಂದ್ರೆ ಮುಂದಿನ ಟಾಸ್ಕ್ ಈ ರೀತಿ ಇದೆ. ಮನೆಯ ಪ್ರತಿಯೊಬ್ಬ ಸದಸ್ಯರು ತಮಗೆ ತುಂಬಾ ಇಷ್ಟವಾದ ಕಲೆಯನ್ನು ಪ್ರದರ್ಶಿಸಬೇಕು ಎಂದು ಈ ಮೂಲಕ ಸ್ಮಾಲ್ ಬಾಸ್ ತಿಳಿಸುತ್ತಾರೆ. ಈ ಟಾಸ್ಕ್ನ ವಿಜೇತರನ್ನು ಕೊನೆಯಲ್ಲಿ ತಿಳಿಸಲಾಗುವುದು. ಸ್ಮಾಲ್ ಬಾಸ್, ಮೊದಲು ಯಾರು ನಿಮ್ಮಲ್ಲಿ ಮುಂದೆ ಬಂದು ನಿಮ್ಮ ಕಲೆಯನ್ನು ಪ್ರದರ್ಶಿಸುತ್ತೀರಿ? ಮಂಡ್ಯ ಮುದ್ದೇಶ್ ಅವರೇ, ನಿಮ್ಮಿಂದಲೇ ಟ್ಯಾಲೆಂಟ್ ಶೋ ಶುರುವಾಗಲಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಸ್ಮಾಲ್ ಬಾಸ್ ಅವರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಸ್ಪೆಷಲ್ ಟ್ಯಾಲೆಂಟು ಮುದ್ದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಈ ಮುದ್ದೆ ಫುಡ್ಡನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯಗೊಳಿಸಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಇವತ್ತು ಟ್ಯಾಲೆಂಟ್ ಶೋ ಆಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಬೆಳಿಬೇಕು ಅಂದರೆ ನಾವೆಲ್ಲ ಕನ್ನಡ ಮಾತಾಡ್ಬೇಕಲ್ವೇ? ಸೊ ಹಾಗೆ ಮುದ್ದೆ ಎಲ್ಲರಿಗೂ ಗೊತ್ತಾಗಬೇಕು, ಅಂತಾರಾಷ್ಟ್ರೀಯ ಫುಡ್ ಆಗಬೇಕು ಅಂದ್ರೆ ಏನು ಮಾಡ್ಬೇಕು? ನಾವು ಮುದ್ದೆ ತಿನ್ನಬೇಕು. ಮುದ್ದೆ ತಿನ್ನಬೇಕು, ಜೊತೆಗೆ ಮುದ್ದೆ ಮಾಡೋದು ಹೇಗೆ ಅಂತ ಗೊತ್ತಿರ್ಬೇಕಲ್ವೇ? ಸೊ ಈಗ ನಿಮಗೆ ಸಿಂಪಲ್ ಆಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಒಳ್ಳೆ ಕೆಂಪರಾಗಿ ಹಾಯಿಸ್ಕೋಬೇಕು. ನಿಮ್ಗೆಲ್ಲ ಗೊತ್ತಾಗಿರೋದ್ರೆ ಮಂಡ್ಯ ಮುದ್ದಣ್ಣ ಅಂಗಡಿಯಲ್ಲಿ ಒಳ್ಳೆ ಕೆಂಪರಾಗಿ ಸಿಗುತ್ತೆ. ರಾಗಿ ತಗೊಂಡು ಹಿಟ್ಟು ಮಾಡ್ಕೊಳ್ಳಿ. 2 ಕಪ್ ರಾಗಿಗೆ 2 ಕಪ್ ಲೋಟ ನೀರು ಬೇಕು. ನೀರನ್ನ ಚೆನ್ನಾಗಿ ಕುದಿಯಲು ಬಿಡಿ. ಅದು ಮಳ ಮಳ ಅಂತ ರಾಗಿ ನೀರು ಕುದ್ದ ಮೇಲೆ ಅದಕ್ಕೆ ನೀವು 2 ಲೋಟ ರಾಗಿ ಇರುತ್ತಲ್ಲ, ರಾಗಿ ಹಿಟ್ಟನ್ನ ಚೆನ್ನಾಗಿ ಹಾಕಿ ನಿಧಾನವಾಗಿ ನೀವು ತಿರುಗಿಸಬೇಕು. ಇದು ಬಹಳ ಇಂಪಾರ್ಟೆಂಟು. ಯಾಕೆಂದ್ರೆ ನೀವು ಚೆನ್ನಾಗಿ ತಿರುಗಿಸಿದ್ರೆ ಗಂಡು ಹಾಗೆ ಉಳ್ಕೊಬಿಡ್ತಾರೆ ನೋಡಿ. ಸೊ ಹಾಡಿದ್ದೆ ಹಾಡು ಕಿಸ್ಬಾಯ್ ದಸರಾ ಮತ್ತೆ ಮತ್ತೆ ಯಾಕಪ್ಪ ಇಟ್ಟಿದ್ಯಾ? ಅದೇ ನೀವು ಗಾದೆ ಚೆನ್ನಾಗಿ ಹೊಡಿತೀರ ಅಂತ ಗೊತ್ತು, ನಿಮ್ಗೆ ಗೊತ್ತಾಗಲ್ಲ ರೀ. ಯಾಕೆಂದ್ರೆ ನೀವು ಸರಿಯಾಗಿ ಜಾಸ್ತಿ ಹಿಟ್ಟು ಹಾಕಿದ್ರಿ ಅಂದ್ಕೊಳ್ಳಿ, ಅದು ರಾಗಿ ಮುದ್ದೆ ಆಗೋ ಬದಲು ರಾಗಿ ಗುಂಡಾಗ್ಬಿಡುತ್ತೆ. ಅದೇ ನೀವು ಕಡಿಮೆ ಹಿಟ್ಟು ಹಾಕಿದ್ರೆ ರಾಗಿ ಮುದ್ದೆ ಆಗೋ ಬದಲು ಹಂಗೆ ಆಗ್ಬಿಡುತ್ತೆ ನೋಡಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಹೇಳಿದೆ ನೀವು. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ ಚೆನ್ನಾಗಿ ತಿರ್ಗಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆದರೆ ಅದೇ ನಿಮ್ಮ ಗಂಡು ತಿರುಗಿಸಿರ್ತಿರಲ್ಲ, ಸ್ವಲ್ಪ ನೆನೆಸ್ಕೊಳ್ಳಿ ನೀವು ಹೆಂಗೆ ತಿರುಗಿಸಿರ ಅವನ ಅಂತ ಮುದ್ದೆ ಆದಂಗೆ. ಸೊ ನೀವು ತಿರುಗಿಸಾದ್ಮೇಲೆ ಒಂದು 5 ನಿಮಿಷ ಮುದ್ದೆ ಕಾಯಲು ಬಿಡಿ. ಯಾವಾಗ ನೀವು ಅದರ ಘಮ ಘಮ ಪರಿಮಳ ಬರುತ್ತೆ ಅಂತೀರ ಅವಾಗ ಮುದ್ದೆ ರೆಡಿ ಆಯಿತು ಅಂತ. ಮುದ್ದೆ ರೆಡಿ ಆದಮೇಲೆ ನಿಮ್ಗೆ ಎಷ್ಟು ಗಾತ್ರ ಬೇಕು ಆ ಗಾತ್ರಕ್ಕೆ ನೀವು ಹಿಟ್ಟನ್ನು ತಗೊಂಡು ಚೆನ್ನಾಗಿ ರೌಂಡಾಗಿ ಅದನ್ನು ಮುದ್ದೆ ಕಟ್ಕೊಳ್ಳಿ. ಮಕ್ಕಳಿದ್ರೆ ಗುಲಾಬ್ ಜಾಮೂನ್ ಮಾಡ್ಕೊಡಿ, ತುಂಬ ಇಷ್ಟ ಆಗುತ್ತೆ. ನಿಮ್ಮ ಗಂಡರಿಗೆ 1-2 ಮುದ್ದೆ ದೊಡ್ಡ ಮುದ್ದೆ ಕೊಟ್ಕೊಡಿ, ಚೆನ್ನಾಗಿ ಬ್ಯಾಟಿಂಗ್ ಮಾಡಲಿ. ಮುದ್ದೆ ಮಾಡಿದ ತಕ್ಷಣ ಪಿಜ್ಜಾ ಬರ್ಗರ್ ಥರ ತಿನ್ಬಿಟ್ಟಿರ ಅದನ್ನ ತೊಂಡೆ ಎಣ್ಣೆ ಥರ ಹೀಗೆ ಮುರ್ಕೊಂಡು ಅದ್ರ ಜೊತೆಗೆ ಬಸ್ಸಾರು ಅದೆಲ್ಲ ಯಾಕೆ ನಾನು ಹೊಡಿತೀನಿ ಅಂದರೆ ಕೋಳಿ ಸಾರು ಮಾಡ್ಕೊಂಡು ಬ್ಯಾಟಿಂಗ್ ಶುರು ಮಾಡಿ ಅದ್ರ ಮಜನೇ ಬೇರೆ. ಸೊ ಈಗ ನಿಮಗೆ ಮುದ್ದೆ ಮಾಡ್ಬೋದಾಯ್ತಲ್ಲ, ಏಕೆ ಅಂದರೆ ನಿಮ್ಗೆ ಮುದ್ದೆ ಮಾಡ್ಬೋದಾಯ್ತಲ್ವಾ? ಸೊ ಮನೆಗೆ ಹೋದ್ಮೇಲೆ ಮೇಲೆ ನಾಳೆಯಿಂದ 2 ಮುದ್ದೆ ಹೊಡಿತೀರ ಅಂತ ಅಂದ್ಕೊಂಡಿದ್ದೀನಿ. ನಮಗೆಲ್ಲ ಗೊತ್ತೇ ಇದೆಯಲ್ಲ, ರಾಗಿ ತಿಂದವನು ಯೋಗಿ, ಅನ್ನ ತಿಂದವನು ಹೋಗಿ, ಪಿಜ್ಜಾ ಬರ್ಗರ್ ತಿಂದವನು ಎತ್ಕೊಂಡು ಹೋಗಿ. ಸೊ ಹಾಗೆ ಎಲ್ಲರೂ ಗೊತ್ತಿರೋದ್ರಿಂದ ನಾಳೆಯಿಂದ 2 ಮುದ್ದೆ ಹೊಡೀರಿ, ಆರೋಗ್ಯವಾಗಿರಿ. ಯಾಕೆಂದರೆ ನಮ್ಮ ದೇಹ ಏನಪ್ಪ ಅಂದರೆ ಪಿಜ್ಜಾ ಟು ಬರ್ಗರ್ ಅಂಟಲ್ಲಿ ಎಲ್ಲನೂ ಹೋಗಿಸಿ
ಮುದ್ದೆ ಹಟ್ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯ. ಸೊ ಈಗ ಆಯ್ತಲ್ಲ, ಮುದ್ದೇಶ್ ಅವರೇ, ನೀವು ತಯಾರಿಸಿದ ಮುದ್ದೆ ತುಂಬಾ ಚೆನ್ನಾಗಿದೆ. ಈ ಟಾಸ್ಕ್ನ ವಿಜೇತರನ್ನು ಕೊನೆಯಲ್ಲಿ ಘೋಷಿಸಲಾಗುವುದು. ಧನ್ಯವಾದಗಳು. ಮುಂದಿನ ಸ್ಪರ್ಧಿ ನಟ ಭಯಂಕ ಫಕೀರಪ್ಪ ಹಲಗೆ ಮನೆಯವರು. ನಮಸ್ಕಾರ 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 ಎಲ್ಲರಿಗೂ. ಈಗ ನಿಮಗೆ ಎಲ್ಲರಿಗೂ ಬಂದಿದ್ದಂಗೆ ನಮ್ಮ ಪ್ರಶಾಂತರು ಹೇಳಿದಂಗೆ ನಾನು 20,000 ಮಾಡಿದ್ರು ಜಾಸ್ತಿ ಅದ ರೀ. ಈಗಂತೂ ಯೂಟ್ಯೂಬ್ನಾಗ ಅದಾವ. ಮೊದ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಎಂಜಾಯ್ ಮಾಡಿ ನೋಡಿ. ಇನ್ನೇನು ಸ್ವಲ್ಪ ದಿನದಾಗ ಸಣ್ಣ ಬರ್ತಾರೆ, ಅವಾಗ ನೋಡ್ರಿ. ಈಗ ನಾವು ಸ್ಮಾಲ್ ಬಾಸ್ ಮಾಡಿ ಟಾಸ್ಕ್ ಕೊಟ್ಟಂಗೆ ನಾನು ಸಣ್ಣ ನಾಟಕ ಮಾಡಿ ತೋರಿಸ್ತೀನಿ. ಭಕ್ತ ಪ್ರಹ್ಲಾದಕ್ಕೆ ನೋಡ್ರಿ, ಎಂಜಾಯ್ ಮಾಡ್ರಿ. ಅದಕ್ಕಿಂತ ಮತ್ತೆ ಪಾತ್ರ ಪರಿಚಯ ಮಾಡ್ಕೊಳ್ಳಿ, ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದಲ್ಲ. ಮತ್ತೆ ಇಲ್ಲಿ ನಿಂತ್ರ ಭಕ್ತ ಪ್ರಹ್ಲಾದ ನಪ್ಪ ಹಿರಣ್ಯಕಶಿಪು, ಇಲ್ಲಿ ನಿಂತ್ರ ಭಕ್ತ ಪ್ರಹ್ಲಾದ ನವ್ವ ಇವನು ಹೆಂಡತಿ ಅಯಾದು, ಇಲ್ಲಿ ನಿಂತ್ರ ಭಕ್ತ ಪ್ರಹ್ಲಾದ. ಆಯ್ತಂದ್ರೆ ಶುರು ಮಾಡೋಣ. ಕಯಾದು ಕಯಾದು ಎಷ್ಟೋ ಸರಿಯಾದ ಊಟ ಮಾಡೋದು, ಅಡಿಗೆ ಜಲ್ದಿ ಮಾಡ, ಹೊಟ್ಟೆ ಹಾಲು ಓಡಾಡಕತ್ತವೆ. ತಡೀರಿ ಯಾಕೆ ಅಷ್ಟೊಂದು ಗಡಿಬಿಡಿ ಮಾಡ್ತೀರಿ? ಮಗೇನೋ ಮೊದಲು ಪೂಜೆ ಮಾಡ್ಬೇಕಂತ, ಆಮೇಲೆ ಊಟ ಮಾಡೋಣ್ರಿ. ಅದ್ರ ಮೇಲೆ ಸ್ಪೆಷಲ್ ಬಾಳೆಯಲ್ಲಿ ಊಟ ಐತ್ರಿ, ಅದಕ್ಕೆ ಸ್ವಲ್ಪ ದೇವ್ರ ಪೂಜೆ ಮಾಡಿ ಆಮೇಲೆ ಮಾಡೋಣ್ರಿ. ಹ್ಞೂ ರೀ ಅಪ್ಪಾರ, ಮೊದ್ಲ ಹರಿದೇವ್ರದ್ದು ಪೂಜೆ ಮಾಡೋಣ, ಆಮೇಲೆ ಊಟ ಮಾಡೋಣ್ರಿ. ಯಾಕಂದ್ರೆ ದೇವರು ಎಲ್ಲ ಕಡೆನೂ ಇರ್ತಾನ, ಊಟದಾಗೂ ಇರ್ತಾನ್ರಿ. ಲೇ 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 ಪ್ರಹ್ಲಾದ, ನಂದು ಪೂಜೆ ಮಾಡ್ಲಿ, ನಿನಗೆ ಏನಾರು ಸಿಕ್ಕಿತ್ತು ಏನು? ಹರಿ ಹರಿ ಅಂತ ಯಾವತ್ತೂ ಹರ್ಕೊಂತಿರ್ತಿ. ಕಯಾದು ಕಯಾದು ಅಂತ ಮಗನ ಎದ್ದು ಬಿಟ್ಟೆವ್ವ, ಯಾವತ್ತೂ ಬರೀ ಹರಿ ಹರಿ ಅಂತ ಹರ್ಕೊಂತಿರ್ತ. ಹಾಗೇನು ಬಟ್ಟೆಗಳನ್ನು ಬಿಟ್ಟಿಲ್ಲ ಅಂತೀನಿ. ಲೇ ಪರ್ಯಾಯ ನೀನು ಯಾಕಂತ ಕೇಳೋ, ನೀ ಏನಾರ ಹರಿಗಿರಿ ಅಂತಿ, ನಿನಗೆ ಆಮೇಲೆ ಊಟನ ಸಿಗಲ್ಲ. ಮೊದಲ ಸ್ಪೆಷಲ್ ನಿಮ್ಮ ಹೇಳ ಬಾಳೆಯಲ್ಲಿ ಊಟ ಅಂತೇಳಿ ಅದು ಸಿಗಲ್ಲ. ಮತ್ತೆ ಆಮೇಲೆ ಬಾಳೆಯಲ್ಲಿ ಸಿಕ್ತು ಹರಿದಪ್ಪ ಅಂತಂದ್ರೆ ತುಟ್ಟ ಮತ್ತೆ ಬೀಳ್ತಾ ಗಜ್ಜ ನೆನಪಿರಲಿ. ನಮಸ್ಕಾರ ನಮಸ್ಕಾರ, ಚಪ್ಪಾಳೆ ಚಪ್ಪಾಳೆ. ಧನ್ಯವಾದಗಳು ಫಕೀರಪ್ಪ ಹಲಗೆ ಮನೆಯವರೇ. ನಮ್ಮ ಮುಂದಿನ ಸ್ಪರ್ಧಿ ಘನ ಗಂಧರ್ವ ಬಿಸ್ಮಾರ್ಕ್ ಖಾನ್. ನೋಡ್ರಿ, ನಮ್ದಕ್ಕೆ ಹಾಡು ಆಡೋದು ಬಿಟ್ರೆ ಬೇರೆ ಏನು ಬರೋದಿಲ್ಲ. ನಮ್ದಕ್ಕೆ ಒಂದು ಬಹಳ ಫೇಮಸ್ ಸಾಂಗ್ ಇದೆ, ಎಲ್ಲ ಅಮೆರಿಕದಾಗೆ ಎಲ್ಲ ಕಡೆ ಬಹಳ ಫೇಮಸ್. ಅಲ್ಲ ಹಾಡು ಆಡ್ಬಿಡ್ತೀವಿ. ಹಾಡಿನ ಜೊತೆ ನಮ್ದು ಡ್ಯಾನ್ಸ್ ಫ್ರೀ ಇರುತ್ತೆ. ಅದು ಧನ್ಯವಾದಗಳು ಬಿಸ್ಮಾರ್ಕನವರೇ. ಈಗ ನಮ್ಮ ಮುಂದಿನ ಸ್ಪೆಷಲ್ ಸ್ಪರ್ಧಿ ನಿದ್ರಾನಂದ ಸ್ವಾಮಿಗಳು. ಎಲ್ಲರಿಗೂ ನಮಸ್ಕಾರ. ನಾನು ಮೊದಲೇ ಹೇಳ್ದಂಗೆ ಜನಗಳಿಗೆ ನಿದ್ರೆ ಇಲ್ಲ. ನಾನು ನಿದ್ರಾ ಯೋಗ ಹೇಗೆ ಮಾಡೋದಂತ ಇವತ್ತು ಹೇಳ್ಬೋದು. ಇದು ತುಂಬ ಪುರಾತನವಾದ ಯೋಗ. ಈ ಯೋಗ ಮಾಡಬೇಕಾದ್ರೆ ಮೊದಲು ಒಂದು ಸುಮಾರು 5,000 ವರ್ಷಗಳಷ್ಟು ಹಳೆಯದಾದ ಅರಳಿ ಮರ ಇರುವಂತಹ ಚೆನ್ನಾಗಿ ಗಾಳಿ ಬರುವಂತಹ ಸ್ಥಳವನ್ನು ಆಯ್ದುಕೊಳ್ಳಬೇಕು. ಸ್ಥಳ ನಂತರ ಆ ಸ್ಥಳದ ಕೆಳಗೆ ಹೀಗೆ ಮೆತ್ತನೆಯ ಹಾಸಬೇಕು. ವಸ್ತ್ರವನ್ನು ಹಾಸಿದ ನಂತರ ಮೆತ್ತನೆಯ ದಿಂಬನ್ನು ಪಕ್ಕದಲ್ಲಿ ಇಡಬೇಕು. ಯೋಗ ಮಾಡಬೇಕಾದರೆ 3 ನಿಯಮಗಳನ್ನು ಪಾಲಿಸಬೇಕು. ಮೊದಲನೆಯದು, ಈ ಯೋಗವನ್ನು ಖಾಲಿ ಹೊಟ್ಟೆಯಲ್ಲಿ
ಮನೆಯಲ್ಲಿ ಮಾಡಬಾರದು. ಎರಡನೆಯದು ಒಂದು ತೀರ್ಥ ಇದೆ, ನಿಮಗೆಲ್ಲ ಗೊತ್ತಲ್ಲ, ಆ ತೀರ್ಥವನ್ನು ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆ. ಮೂರನೇದು ಏನಂದ್ರೆ ಹೊಟ್ಟೆ ತುಂಬಾ ಚೆನ್ನಾಗಿ ತಿಂದಿರಬೇಕು. ಮುದ್ದೆ ಮಾದೇಶ್ ಅವರು ಹೇಳ್ದಾಗೆ 2 ರಾಗಿ ಮುದ್ದೆ ಬಾಳೆ ಎಲೆ ಮೇಲೆ ತಿಂದ್ರೆ ತುಂಬಾ ಒಳ್ಳೆಯದು. ಚೆನ್ನಾಗಿ ಊಟ ಮಾಡಿದ ನಂತರ ನಿಮ್ಮ ತಲೆಯನ್ನು ದಿಂಬಿನ ಮೇಲೆ ಮೆಲ್ಲಗೆ ಹೀಗೆ ಇಡಬೇಕು. ಕಾಲನ್ನು ನೇರವಾಗಿ ಚಾಚಬೇಕು. ನಂತರ ಕಣ್ಣನ್ನು ಮುಚ್ಚಬೇಕು. ಕೈಯನ್ನು ಸಮಾಜ ಸ್ಥಿತಿಗೆ ತರಬೇಕು. ದೀರ್ಘವಾಗಿ ಉಸಿರನ್ನು ಎಳೆದು ನಿದ್ರಾ ಸಮಾಧಿ ಯೋಗ ಸ್ಥಾನಕ್ಕೆ ತಲುಪಬೇಕು. ನಿದ್ರಾನಂದ ಸ್ವಾಮಿಗಳು ಈಗ ನಿದ್ರಾ ಸಮಾಧಿಯಲ್ಲಿದ್ದಾರೆ ಎಂದು ತಿಳಿದು ಕಂಡುಬರುತ್ತದೆ. ಈಗ ನಮ್ಮ ಫೈನಲ್ ಸ್ಟೇಜ್ ಶೋ, ಈಗ ವಿಜೇತರನ್ನು ಹೇಳುವ ಸಮಯ. ಎಲ್ಲ ರೀತಿಯ ಒಂದು ಅಳತೆಯಿಂದ ಈ ಶೋನ ವಿಜೇತರು ಭೀಷ್ಮಾರ್ ಖಾನ್ ಎಂದು ತಿಳಿಸುತ್ತಾರೆ. ಸ್ಮಾಲ್ ಬಾಸ್ ಈಗ ಸ್ಮಾಲ್ ಬಾಸ್ನ ನಿಯಮವನ್ನು ಉಲ್ಲಂಘಿಸಿರುವುದರಿಂದ ಎಲ್ಲ ಸ್ಪರ್ಧಿಗಳು ಅನುಚಿತವೆಂದು ಈ ಮೂಲಕ ತಿಳಿಸುತ್ತಾರೆ. ಇದರ ಸರಿಯಾದ ವಿಜೇತರನ್ನು ತಿಳಿಸಲು ನಿಮ್ಮ ಮುಂದೆ ಬರುತ್ತಿದ್ದಾರೆ ನಮ್ಮೆಲ್ಲರ ಪ್ರಶಾಂತ್. ನೋಡಿದ್ರಲ್ಲ ಏನೆಲ್ಲ ಮಾಡ್ಕೊಂಡ್ಬಿಟ್ರು ಅಂತ. ಈ ಶೋನ ಪ್ರಮುಖವಾದ ಇದು ಬಿಡಲ್ಲ ಅಂತಾರೆ. ಈ ಶೋನ ಬಹುಮುಖ್ಯವಾದ ರೂಲ್ ಏನಂದ್ರೆ ನೋ ಮ್ಯಾನ್ ಹ್ಯಾಂಡ್ಲಿಂಗ್. ಇದಕ್ಕೆಲ್ಲದು ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅಷ್ಟೆಲ್ಲ ಆಗ್ತಿದ್ರು ಇಲ್ಲಿ ನೋಡಿ, ಈಗ್ಲಾರು ಸುಮ್ಮನಿರಿ. ಅಷ್ಟೆಲ್ಲ ನಡೀತಾ ಇದ್ರು ಇಲ್ಲಿ ನೋಡಿ ಎಷ್ಟು ಆರಾಮ ಮಾಡ್ಕೊಂಡಿದ್ದಾರೆ ಅಂತ. ಸ್ವಾಮಿಗಳೇ, 1 ನಿಮಿಷ ಎದ್ದೇಳಿ, ಒಂದು ಹೊಸ ಸುದ್ದಿ ಹೇಳೋಣ ಅಂತಿದ್ದೀನಿ ನಿಮಗೆ. ಎದ್ದೇಳಿ. ಈ ಶೋ ವಿಜೇತರು ಯಾರು ಅಂದ್ಕೊಂಡಿದ್ದೀರಿ? ಈ ಶೋ ವಿಜೇತರು ನಮ್ಮ ನಿತ್ಯಾನಂದ ಸ್ವಾಮಿಗಳು. ಈ ಶೋಗೆ ಚೀಫ್ ಗೆಸ್ಟ್ ಆಗಿ ನಮ್ಮ ಅಹಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ನ ಕರೆಸ್ಬೇಕು ಅಂತಿದ್ವಿ. ಅವರು ವಿನಾಕಾರಣದಿಂದ ಬರಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನೇ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಇವರಿಗೆ ಆ ಪ್ರೈಸ್ ಮನಿನ ಕೊಡ್ಬೇಕು ಅಂತಿದ್ದೀನಿ. ಸೊ ನಿತ್ಯಾನಂದ ಸ್ವಾಮಿಗಳೇ, ಯು ಆರ್ ದ ವಿನ್ನರ್ ಆಫ್ ಸ್ಮಾಲ್ ಬಾಸ್ ಸೀಸನ್ 0. ಕಂಗ್ರ್ಯಾಚುಲೇಷನ್ಸ್. ನಾನು ಮೊದಲೇ ಹೇಳಿದಿಲ್ವಾ ನಾನೇ ಗೆಲ್ಲೋದು ಅಂತ. ನಾನೇ ಗೆದ್ದೆ. ಎಲ್ಲ ಭಕ್ತಾನಂದ ಸ್ವಾಮಿಗಳ ಕೃಪಾ. ನಾನು ಈ ಸುಸಂದರ್ಭದಲ್ಲಿ ಜನರಿಗೆ ಒಂದು ವಿಷಯವನ್ನು ಹೇಳಲು ಇಷ್ಟಪಡುತ್ತೇನೆ. ಅದೇನೆಂದರೆ, ನಮ್ಮ ಜನಗಳು ಇವತ್ತು ದಿನ ಓಡ್ತಾ ಇದ್ದಾರೆ, ಸುಮ್ಮನೆ ಓಡ್ತಾ ಇದ್ದಾರೆ, ಅರ್ಥ ಇಲ್ಲದೆ ಓಡ್ತಾ ಇದ್ದಾರೆ. ಹಾಗೆ ನಿದ್ರೆ ಕೂಡ ಸರಿಯಾಗಿ ಮಾಡೋಕ್ಕಾಗ್ತಲ್ಲ. ಸೊ ನೋಡಿ, ಚಿಕ್ಕವರಾಗಿದ್ದಾಗ ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಓಟ, ಕಾಲೇಜ್ಗೆ ಹೋದ್ಮೇಲೆ ಇಂಜಿನಿಯರ್ ಆಗಬೇಕು ಅಂತ ಓಟ, ಇಂಜಿನಿಯರ್ ಆದಮೇಲೆ IT ಕಂಪ್ನಿ ಸೇರಬೇಕು ಅಂತ ಓಟ, ಕಂಪ್ನಿ ಸೇರಾದ್ಮೇಲೆ ಆನ್ಸೈಟ್ ಬರಬೇಕು ಅಂತ ಓಟ, ಆನ್ಸೈಟ್ ಬಂದಮೇಲೆ ಗ್ರೀನ್ ಕಾರ್ಡ್ ಬೇಕು ಅಂತ ಓಟ, ಆಮೇಲೆ ಮನೆ ಕಟ್ಟಬೇಕು ಅಂತ ಓಟ, ಆಮೇಲೆ ಮಕ್ಕಳು ಬರೀ ಮತ್ತೆ ಮನೆ ಡಾಕ್ಟರ್ ಮಾಡಬೇಕು ಅಂತ ಓಟ. ಯಾಕೆ ಈ ಓಟ? ಏತಕ್ಕಾಗಿ ಈ ಓಟ? ಏತಕ್ಕಾಗಿ ಗೊತ್ತಿ ಗುರಿ ಇಲ್ಲದ ಈ ಓಟ? ಏತಕ್ಕಾಗಿ ಮತ್ತವರನ್ನು ಮೀರಿಸಬೇಕೆನ್ನುವ ಈ ಓಟ? ಏತಕ್ಕಾಗಿ ನಾವೇನು ನೀ ಕೀಳು ಅನ್ನುವ ಓಟ? ನಾವೆಲ್ಲರೂ ಕಲಿಯಬೇಕಿದೆ ಅಂತಃಕರಣ ಶುಚಿಗೊಳಿಸುವ ಪಾಠ. ಎಲ್ಲರೂ ಬನ್ನಿ, ನನ್ನೊಂದಿಗೆ ನಿದ್ರಾಯೋಗ ಕಲಿತು ಚೆನ್ನಾಗಿ ನಿದ್ರಾ ಮಾಡಿ ಒಳ್ಳೆಯ ಯೋಚನೆಗಳನ್ನು ಮಾಡಿ. ಸರ್ವೇ ಜನರು ನಿದ್ರೋಭವಂತು. ಎಲ್ಲರಿಗೂ ಬಾಳೆ ಒಳ್ಳೆ ಊಟ ಪ್ರಾಪ್ತಿರಸ್ತು. ಆಹಾ, ಎಂತ ಒಳ್ಳೆ ಮಾತು. ಈ ಶೋ ನಡೆಸಿದ್ದಕ್ಕೂ ಸಾಕಾಗೋದು ಬಿಡಿ, ಅಂತ ಒಳ್ಳೆ ಮಾತಾಡಿದ್ರೆ. ಥ್ಯಾಂಕ್ ಯು ವೆರಿ ಮಚ್ ಅಗೇನ್. ಥ್ಯಾಂಕ್ ಯು ಸ್ವಾಮಿಗಳೇ. ಎಲ್ಲರಿಗೂ ಧನ್ಯವಾದಗಳು. ಈಗ ಪಾತ್ರ ಪರಿಚಯ.
ನಿರೂಪಕರ ಪಾತ್ರದಲ್ಲಿ ಪ್ರಶಾಂತ್ ಅವರು, ಮಂಡ್ಯ ಮುದ್ದೇಶ್ ಪಾತ್ರದಲ್ಲಿ ಮಹಾದೇವ್ ಅವರು, ಹಾಗೆ ನಟಭಯಂಕರ ಫಕೀರಪ್ಪ ಪಾತ್ರದಲ್ಲಿ ಪ್ರವೀಣ್ ಅವರು, ಹಾಗೆಯೇ ಭೀಷ್ಮಾರ್ ಖಾನ್ ಪಾತ್ರದಲ್ಲಿ ಪ್ರದೀಪ್ ಅವರು, ಹಾಗೆ ನಮ್ಮ ಸ್ಪೆಷಲ್ ಎಂಟ್ರಿ ಗಾದೆ ಗಂಗಣ ಪಾತ್ರದಲ್ಲಿ ಪ್ರಕಾಶ್ ಪಾಟೀಲ್ ಅವರು, ಹಾಗೆಯೇ ನಮ್ಮ ವಿನ್ನರ್ ನಿದ್ರಾನಂದ ಸ್ವಾಮಿ ಪಾತ್ರದಲ್ಲಿ ಬಾಲರಾಜ್ ಅವರು, ಹಾಗೆ ನಮ್ಮ ಸ್ವಚ್ಛ ಸಂಕಟ್ ಪಾತ್ರದಲ್ಲಿ ಮಹೇಶ್ ಅವರು, ಹಾಗೆ ನಮ್ಮ ಗೂಗ್ಲಿ ಮಂಗಳೂರು ಮಂಜುನಾಥ್ ಪಾತ್ರದಲ್ಲಿ ಕಾರ್ತಿಕ್ ಅವರು, ಹಾಗೆ ಸ್ಮಾಲ್ ಬಾಸ್ ವಾಯ್ಸ್ ಕೇಳ್ತಾ ಇದ್ದೀನಿ ಅವಾಗ ಆ ವಾಯ್ಸ್ ಕೊಟ್ಟವರು ನಮ್ಮ ಸತೀಶ್ ಕೃಷ್ಣಪ್ಪ ಅಲ್ಲ ನಂದಪ್ಪ ಅನ್ಕೊಂಡಿದ್ದೆ ಕೃಷ್ಣಪ್ಪ. ಹಾಗೆ ನಮ್ಮ ಟೆಕ್ ಸಪೋರ್ಟ್ ಆಗಿ ಗೋಪಿನಾಥ್ ಅವರು.